ಅದು ಅತ್ತೆ ಅಡ್ಗೆ ಮಾಡಿದ್ರತ್ತಂತೆ ಬಂದೇನ್ರಿ. ಅಲ್ವಾ ನಾ ಏನ್ ಹೇಳಿ ನಿನಗ ಅಡ್ಗೆ ಮಾಡ್ಬೇಡ ಕೆಲಸ ಮಾಡ್ಬೇಡ ಅಂತ ಹೇಳಿಲ್ಲ ನಿನ್ಗ, ರೆಸ್ಟ್ ಮಾಡಂತ ಏನಿಲ್ಲ. ಡಾಕ್ಟರ್ ಏನ್ ಹೇಳ್ಯಾರ ನಿನ್ಗ? ಆದ್ರೂ ಕುಂತಲ್ಲೇ ಬ್ಯಾಸರ ಆಗತ್ರಿ ನಂಗ. ಏನಾರ ಬುಕ್ ಓದು, ಸ್ಟೋರಿ ಓದು, ಮಹಾಭಾರತ ಓದು. ನಾಳೆ ಹುಟ್ಟೋ ಮಕ್ಕಳಿಗೆ ಚಲೋ ತಂಗೆ ಇದು ಆಗುವಂಗ ಓದು. ಏನಾರ ಚಲೋದ ಏನ ಇಲ್ಲ ಮ್ಯೂಸಿಕ್ ಕೇಳು, ಏನಾರ ಒಂದ್ ಮಾಡ. ಈಗ ಅಡ್ಗೆ ಅದು ಮಾಡಕ್ ಬೇಡವಾ? ಅಲ್ರಿ ಅತ್ತೆ ಕೆಲಸದವ್ರು ಬಂದಿಲ್ಲ, ಇವ್ರಿಗೆ ಆಫೀಸಿಗೂ ಟೈಮ್ ಆಯ್ತು, ಮಾಮರು ಹೋಗ್ತಾರೆ ಈಗ ಆಫೀಸಿಗೆ. ಮತ್ತೆಲ್ಲ ಮಾಡ್ಬೇಕಲ್ರಿ, ಫ್ಯಾಕ್ಟ್ರಿ ಬಂದು ಹೋದ್ರಂದ್ರೆ ಮತ್ತೆ ಅಲ್ಲಿಯೂ ಚಲೋ ಊಟ ಅದು ಆಗಲ್ಲ. ಅದಕ್ಕೆ ನಾನೇ ಎದ್ದೇನೆ. ಹೌದು ಹೇಳಿದ್ದೆ ಕೆಲಸದಾಗಿಗೆ ಬರವಳ್ಳ. ಏನಿಲ್ಲ ನಾ ಎಲ್ಲ ನಡೆಸ್ಕೊಂಡು ಹೋಗ್ತೀನಿ, ಏನ್ ತಲೆ ಕೆಡ್ಸ್ಕೊಬೇಡ, ನಾ ಎಲ್ಲ ಮಾಡಿ ಹಾಕ್ತೀನಿ ಸರಿ. ಹತ್ತಿರ ನೀವು ಯಾಕಂದ್ರೆ ಭಾಳ ದಿನ ನೀವು ಅಡ್ಗೆ ಮನೆ ಕಡೆ ಬಂದು ನೀವು ಮಾಡ್ತೀರ. ಅಯ್ಯೋ ಅಲ್ವಾ, ನೀ ಬರೋಕಿನ ಮುಂಚೆ ನಾನ ಮಾಡಿ ಹಾಕಿನಿ ಇಲ್ಲಿ ಇವ್ರಿಗೆ. ಏನೋ ಇವತ್ತು ನಿಮ್ಮ ಮತ್ತೆ ಅಡ್ಗೆ ಮಾಡ್ತಾ ಅಂತ? ಹ್ಞೂ ನಾನ ಮಾಡ್ತೀನಿ. ಏ ಆಶಾ, ಒಂದೆರಡು ಗುಳಿಗೆ ಇದ್ರೆ ಇಡುವ ನನಗೆ ಹಂಗ ಪಾಕೆಟ್ನಾಗ. ಅಯ್ಯ ಯಾಕ್ರಿ ಇಷ್ಟ ದಿನ ನನ್ನ ಕೈಯಾಗ ಅಡಿಗೆ ತಿಂದಿರಿ, ಸಸಿ ಬಂದ 6 ವರ್ಷ ಆಗಿಲ್ಲ, ಇಷ್ಟು ಮಾತಾಡ್ತೀರೇನ? ಅಯ್ಯೋ ಏನಿಲ್ಲ, ಮೊದ್ಲಿನ ದಿನಗಳು ನೆನಪಾದು ನನಗೆ. ನೀ ಮಾಡಿ ಕೊಡ್ತಿದ್ಯಲ್ಲ ಅದು ಚಟ್ನಿ, ಅದು ತಿಂದು ಬರೇ ನಾನು ಬಾತ್ರೂಮ್ನಾಗ ಕುಂದಿರ್ತಿದ್ದೆ. ಯಾವಾಗ ಒಮ್ಮೆ ಆದ್ರ ಬರೇ ಅದ್ನ? ಏ ಯಾವಾಗ ಮೇಣ ಅವಾಗ ನೋಡಿ ಇಲ್ಲ 3 ದಿನಕ್ಕೆ 4 ದಿನಕ್ಕೆ. ರೇ ಈಗ ನಂಗೆ ಸಿಟ್ಟು ತರಿಸ್ಬೇಡ್ರ ಮತ್ತ? ಅಯ್ಯೋ ನಿಂಗೂ ಸಿಟ್ಟು ಬರ್ತೈತೆನ? ಎಲ್ಲಿ ನೋಡೋಣ? ಅಯ್ಯೋ ಮುಖ ಕೆಂಪಾತ್ ನೋಡು. ನೋಡ ಆಶಾ, ನೀವ್ ಅತ್ತಿ ಮುಖ ಕೆಂಪಾತ ಕೆಂಪಾತ ಕೆಂಪಾತ. ಅತ್ತೆ ಮಾವ ನಿಮ್ಮ ಮೇಲೆ ಎಷ್ಟು ಜೋಕ್ ಮಾಡ್ತಾರ್ರಿ ಅತ್ತೆ ನೀವು. ಅವ್ರದ್ದು ಏನ್ ಕೇಳ್ತಿ ಈಗ ಕಡಿಮೆ, ಮೊದ್ಲ ಕೇಳಕ ಬೇಡ ಬಿಡು. ಏ ಮೊದ್ಲ ನಿಂದರ್ಸಿದೆ ಕೇಳ. ಅಯ್ಯೋ ಆಶಾ ಏನ್ ಕೇಳ್ತಿ ನಮ್ ಕತಿ. ಈಗೆಲ್ಲ ನಾವು ಬಾಳ ದೊಡ್ಡ ಶ್ರೀಮಂತರಾಗಿವಿ. ಮೊದ್ಲ ಹುಟ್ಟು ಒಂದು ಹೊತ್ತಿ ಗತಿ ಇದ್ದಿದ್ದಿಲ್ಲ ನಮಗ. ಆ ಟೈಮ್ದಾಗ ನಿಮ್ಮ ಮಾವ ಕಷ್ಟಪಟ್ಟು ದುಡಿದು ಫ್ಯಾಕ್ಟ್ರಿ ಮಾಡಿ ಹೊಸ ಬಿಸ್ನೆಸ್ ಮಾಡಿ ನಮ್ಮನ್ನ ಈ ಮಟ್ಟಕ್ಕೆ ತಂದಿಟ್ಟಾರ ನೋಡಪ್ಪ. ಅದ ಕೆಂಪ್ ಚಟ್ನಿ ತಿಂದು ಹೊಸ ಬಿಸ್ನೆಸ್ ಮಾಡಿ ಅದಲ್ಲ ರೀ. ನನ್ ಕೆಂಪ್ ಚಟ್ನಿ ಬಂದ್ರಂದ್ರೆ ನಿಮ್ ಮುಖಕ್ಕ ಒಂದ್ ಅದೇ ಕೆಂಪ್ ಚಟ್ನಿ ಮಾಡ್ತೀನಿ ಇವತ್ತ. ಏನ್ ಇಬ್ರು ಗಂಡ ಅಂತ ಏನ ಕುಸು ಕುಸು ಮಾತಾಡತ್ರಿ? ನಿಮ್ಮ ಅವ್ವ ಅಡಿಗೆ ಮಾಡ್ತಾಳಂತ ಇವತ್ತ? ಅವ ಹೌದಾ ನಿಜವಾಗ್ಲು? ಏನೋ ನಿನಗ ನಾನು ಏನ್ ಹೇಳಿದ್ದೆ ನಿನಗ? ಇವತ್ತು ಕೆಲಸದಕ್ಕಿನ್ ಕರ್ಕೊಂಡ್ ಬಾ ಅಂತ ಹೇಳಿದ್ನಿಲ್ಲ ಅಡಿಗೆ ಮಾಡಕ್ಕ, ಬಂಡೆ ತಿಕ್ಕಕ್ಕ. ಮನಿ ಕೆಲಸ ಹೇಳಿನಿ, ಫ್ಯಾಕ್ಟ್ರಿ ಒಳಗಿಬ್ರು ಬರ್ತೀನಿ ಅಂತ ಯಾರು ಇವತ್ತ? ಯಾ ಮತ್ ಲಗು ಬಾ ಅಂತ ಹೇಳ್ಬೇಕಿಲ್ಲ, ಅಡಿಗೆ ಮಾಡಕ್ ಒಬ್ರು ಚಲೋ ಅಂತ ತಗೋ ಅಂತ ಹೇಳಿನಿಲ್ಲ ನಿನಗ ಯಾವ್ದಾರ ಚೆಫ್ ಹೋಟೆಲ್ನಿಂದ? ಅವ್ವ ಚೆಫ್ ಗಿಫ್ ಏನ್ ಬ್ಯಾಡವಾ, ನಾನು ಒಬ್ರನ್ನ ಹೇಳಿನಿ, ಆಕಿ ಚಲೋ ಮಾಡ್ತಾ ಇಲ್ಲ. ಮತ್ತೆ ಬಾಣಂತಿಗೆ ಏನೇನ್ ಮಾಡ್ಬೇಕು ಅನ್ನೋದು ಎಲ್ಲ ಗೊತ್ತೈತಿ, ಆಮೇಲೆ ಬಸರಿತರಿಗೆ ಏನೇನ್ ಮಾಡ್ಬೇಕು ಅನ್ನೋದು ಗೊತ್ತೈತಿ. ಆಕಿಗೆ ಬರ್ತಾಡಿ ಇವತ್ತು. ನೀ ಯಾವಾಗ ಬರ್ತಾಳು? ಟೈಮ್ 11 ಆಗ ಬಂತ. ಅದಕ್ಕ ನೀ ಅಡಿಗೆ ಮಾಡಕತ್ತೀನ? ಅದಕ್ಕ ಅಪ್ಪ ಫುಲ್ ಖುಷಿ ಆಗ್ಬಿಟ್ಟನ. ಯಾವ ಖುಷಿ ಏನ್ ಕೇಳ್ತೀವೋ ಮಗನ, ಅದು ಖುಷಿ ಅಲ್ಲದ ಬೇಜಾರ. ಇನ್ನೆಲ್ಲಿ ನಾನು ಹೋಗಿ ಇದ್ರ ಕೊಂದಿರ್ಬೇಕೇನೋ ಇನ್ನಂತೆ ಆಫೀಸ್ಗೆ ಹೋಗ್ಲೋ ಬ್ಯಾಡೋ ಅಂತ ಯೋಚನೆ ಮಾಡಕತ್ತೀನಿ. ಅಕ್ಕಪ್ಪ ಅವು ಎಷ್ಟೆಲ್ಲೋ ಅಡ್ಗೆ ಮಾಡ್ತಾಳ, ಅವಾಗೆಲ್ಲ 2 ಪ್ಲೇಟ್ 3 ಪ್ಲೇಟ್ ತಿಂತಿದ್ದಲ್ಲ. ತಿಂತಿದ್ದೆ. ಯಾಕೆ ಹೇಳ, ಹೊಟ್ಟೆನ್ ಮಾತ್ ಖಾಲಿ ಆಗಿತ್ತಲ್ಲ, ಬಾತ್ರೂಮ್ ಹೋಗಿ ಬರುತ್ತ. ನೀ ಹಿಂಗ ಜೋಕ್ ಮಾಡ್ಕೊಂತ ನಿಂದಿರ್ತೀರ, ಜಾಕ ಮಾಡ ಫ್ಯಾಕ್ಟ್ರಿ ಹೋಗ್ಕರೋ. ಅಪ್ಪ ಇವತ್ತು ಹೊಸ ಲೋಡ್ ಬರಾಗತೈತಿ, ಹೋಗುನ್ ನಡಿ ಲಗು. ಆಯ್ತಾಯ್ತು, ನಿಮ್ಮ ಅವ್ವ ಇನ್ನ ಅಡಿಗೆ ಮಾಡ್ಬೇಕು ನಿಂದ್ರೆ ಅಡಿಗೆ ತಿಂದು ಹೋಗುಣಂತ. ಸುಮ್ನ ಅಪ್ಪ ಸುಮ್ನೆ ಹೇಳಾಕತ್ತಾನ ನೋಡಿ, ನಿನಗೆ ಜೋಕ್ ಮಾಡಕತ್ತಾನ. ಅವ್ ನೀನು ಕೈ ರುಚಿ ತಿನ್ಬೇಕನ್ಸಾಗತೈತಿ. ಹಂಗೆಲ್ಲ ಅನ್ಬೇಡು, ನಿಮ್ಮ ಅವ್ವ ಮತ್ತ ನೆತ್ತಿ ಮೇಲೆ ಏರ್ ಕುಂದಿರ್ತಾಳಕಿ. ಸ್ವಲ್ಪ ಹಂಗ ಒಂದೀಟ್ ಇದನ್ ಕೊಟ್ರ ಸಾಕು, ತಲೆ ಮೇಲೆ ಬಂದ್ ಕುಂತ್ ಬಿಡ್ತಾಳ. ಮತ್ತಿನ್ ಅಡಿಗೆ ಮಾಡೋದ್ ಬಿಟ್ಕೊಟ್ಟು ಹೋಗಿ ಸೊಪ್ಪ ಮೇಲೆ ಕುಂದಿರ್ತಾಳಕಿ. ನಾನ್ ಹಂಗನ್ರಿ, ಸಸಿ ಮಾಡ್ತಾಳ, ಸಸಿ ಅಡಿಗೆ ಬಾ ಚಲೋ ಅಂತ ಸುಮ್ ಕುಂದಿರ್ತಿದ್ದೆ ಅಷ್ಟ. ಅಯ್ಯೋಯ್ಯೋಯ್ಯೋಯ್ಯೋ ಸಾಕು ಮಾಡಿ ನಡಿ. ಆಯ್ತು ನಾ ಮಾಡ್ತೀನಿ, ನೀವು ಹೋಗ್ರಿ. ಅತ್ತೆ ನಾನು ಹೆಲ್ಪ್ ಮಾಡ್ತೀನಿ ತೋರಿ. ಬೇಡವಾ, ಹೋಗು ರೆಸ್ಟ್ ಮಾಡವ್ ನೀನ್. ನಿಂಗೇನ್ ಬೇಕು ಹೇಳ, ನಾ ಮಾಡ್ಕೊಡ್ತೀನಿ. ಸರಿ ನನಗೆ ಮಸ್ತರೇ ಪನ್ನೀರ್ ತಿನ್ನೋಂಗಾಗೈತ್ರಿ. ಅದಾ ಆಯ್ತು ತಗೋ ಪನ್ನೀರ್. ಆಮೇಲೆ ಮತ್ತೇನ್ ಮಾಡ್ಲಿ? ಆಮೇಲೆ ಜ್ಯೂಸ್ ಅದು ಮಾಡ್ಕೊಂತೀನಿ ತಗೋರಿ ಅತ್ತೆನ. ಬೇಡ ನಾ ಎಲ್ಲ ಮಾಡ್ಕೊಡ್ತೀನಿ, ನಿಂಗ ಆಪಲ್ ಮತ್ತೆ ಇದನ್ನ ಮಾಡ್ಕೊಡ್ತೀನಿ ತಗೋ. ಸಸಿ ಇದ್ರೊಳಗೆ ನಮ್ಮನ್ನು ಮರ್ತಿ ಮತ್ತೆ ನಮಗೂ ಚಲೋ ತಂಗ್ ಮಾಡ. ಮೊಮ್ಮಕ್ಳು ಬಂತ ಸಸಿ ಮತ್ ನೋಡ್ಕೋಬೇಕಲ್ಲ. ಅಪ್ಪ ಮುಗೀತಪ್ಪ, ಇನ್ನ ನಮ್ ಕತಿ. ಇನ್ನ ಇಷ್ಟ ದಿವ್ಸ ನಾನ ಮಗ ಅಂತಿಲ್ಲ, ಇನ್ನ ಅಕ್ಕಿ ಬರ್ಬೇಕು ಹಾಸ್ಟೆಲಿಂದ ಅಕ್ಕಿ. ಆಮೇಲೆ ನನ್ ಮಗಳು ಬಂದ್ಲಂದ್ರೆ ಮುಗಿ ನಮ್ ಕತಿ ಸೈಡಿಗೆ ನೋಡಿನ. ಹೌದು ಮಗ, ನನಗೂ ಯಾಕೋ ಹಂಗ ಅನ್ಸಾಕತೈತಿ. ಅವಾಗ ಒಂದಿಟ್ಟು ರೀ ಅದ್ರ ಅಂತ ಕರಿತಿದ್ಲು. ಇನ್ನು ಮೊಮ್ಮಕ್ಳು ಮತ್ತೆ ಮಗಳು ಬಂದ್ಲಂದ್ರೆ ಮುಗಿತಲ್ಲ. ಯಾಕ ಎಲ್ರು ನನ್ನ ನೆನ್ಸಾಕತ್ತೀರ ಅನ್ಸಾಕತೈತಿ? ಬಂತವ ನನ್ ಮುದ್ದಿನ ಮಗಳು. ಅಯ್ಯೋ ನನ್ ಮಗಳು ಬಂತನ ಅವಾ? ಅಯ್ಯೋ ಬಂಗಾರಿ ಎಷ್ಟ್ ಸೊರ್ಗಿ. ಏನ್ ಹಾಸ್ಟೆಲ್ದಾಗ ಕುಂತಿದ್ದೇವೋ ಏನಿಲ್ಲೋ? ಯವ್ವ ಹಾಸ್ಟೆಲ್ದಾಗ ಹಂಗ ತಿಂದಿನಿ. ಅದು ಅಲ್ದ ಅಪ್ಪ ಪಾಕೆಟ್ ಮನಿನೂ ಕೊಟ್ಟಾನ, ಹಂಗ ತಿನ್ನೋದೇನು ಕಡಿಮೆ ಇಲ್ಲ. ಎಕ್ಸಾಮ್ ಮುಗಿಸಾವು, ಎಕ್ಸಾಮ್ ಟೈಮ್ನಾಗ ಹಂಗ ಆಗಿರ್ತೀನಿ. ಏನ ಸುಮ್ನಿರ ಮಗ, ಮಗಳು ಬಂದ ಮಾತಾಡ್ತೀನಿ ಅಂದಿಟ್ಟೆ. ಅದಕ್ಕೆ ಮಾತಾಡ್ಸಕತ್ತೀನಿ ನಾನು. ಇನ್ ತಂಗಿ ಬಂದ್ಲಲ್ಲ ಮುಗೀತ್ ನನ್ ಕತಿ. ಏ ಅಪ್ಪ, ನನ್ನ ಯಾರು ಮಾತಾಡ್ಸೋರಿಲ್ಲ ಇನ್ನ. ಸೊಸಿನ ಮತ್ತ ಮಗಳನ್ನ ನೋಡೋರಟ್ಟ ಇನ್ನ. ಹಂಗ್ಯಾಕಂತೀವೋ ನಾವ್ ದಿನ. ಅಪ್ಪ ಏನ್ವಾ ಈ ಊಟ ಮಾಡಿ ನಾಷ್ಟ ಮಾಡಿ ಬಂದಿಲ್ಲ? ಅತ್ತಿರಿ ಹೆಂಗದಿರಿ? ಆರಾಮದಿರಿಲ್ಲ? ವೈನಿರಿ ಆರಾಮದಿನ. ನೀ ಆರಾಮದಿಲ್ಲ? ಎಲ್ಲ ಚಲೋ ಆಯ್ತಿಲ್ಲ? ಎಕ್ಸಾಮ್ ಎಲ್ಲ ಚಲೋ ಮಾಡಿದಿಲ್ಲ? ಬರ್ರಿ ಅಡಿಗೆ ಮನಿ ಬಿಟ್ಟು ಬರ್ರಿ ಎಲ್ಲಾರು ಹೊರಗ. ಅಲ್ಲಿ ನೋಡ್ರಿ
ಇವ್ರು ಇವತ್ತು ಅಡ್ಗೆ ಮಾಡಿ ಕೊಟ್ಟಂಗ ನಡಿ ನಾವು ಹೊರಗೆ ತಿನ್ನ ಇವತ್ತಂದಿ ಹೌದು ಬಿಡಪ್ಪ ನಡಿಯಪ್ಪ ಹೊರಗೆ ತಿನ್ನ ಇವತ್ತಂದಿ ಯಾಕಂದ್ರೆ ಮಗಳು ಬಂದು ಖುಷಿ ಒಳಗೆ ಅವು ಅದಾಳ ಹೊಟ್ಟೆ ತುಂಬಿಟ್ಟೈತೆ ಅಕ್ಕಿದಂತ್ರು ನನ್ನ ಹೆಂಡತಿ ಅಂತರೂ ಪ್ರೆಗ್ನೆಂಟ್ ಅದಿನ ಅಂತ ಅಕ್ಕಿದು ಹೊಟ್ಟೆ ತುಂಬಿರ್ತೈತೆ ಇನ್ನು ನನಗೆ ಮಾಡಿ ಹಾಕೋರು ನೀನು ಮಾಡಿ ಹಾಕೋರು ಯಾರು ಇಲ್ಲಿ ನಡಿಯಪ್ಪ ಹಂಗ್ಯಾಕಂತೀರೋ ಮಾಡಿ ಹಾಕ್ತೀನಿ ನಿಂದ್ರಿ ಈಗ ಹೋಗಿ ಬರ್ತೀವಿ ಹತ್ತಾಗೈತಿ ಇದು ಮಧ್ಯಾಹ್ನಕ್ಕೆ ಇವ್ನ ಕೆಲಸ ಕಳ್ಸ್ಕೊಳ್ತೀನಿ ಅವ್ನ ಬಾಕ್ಸ್ ಕಳ್ಸ್ಕೊ ನನಗೆ ಅಪ್ಪಗ ಆಯ್ತು ಅಷ್ಟ ಮಾಡು ನಡಿಯಪ್ಪ ಹೋಗುನು ಕೆಂಪ್ ಚಟ್ನಿ ಮಾಡೋದು ಮರಿಬೇಡ ಮಗಳ ಆರಾಮೇ ರೆಸ್ಟ್ ತಗೋಪ್ಪ ಅಪ್ಪ ನಿಂದ್ರಪ್ಪ ಮಾತಾಡೇ ಇಲ್ಲ ನಿನ್ ಜೋಡಿ ಸಾಯಂಕಾಲ ಲಗು ಬರ್ತೀನಿ ಅಮ್ಮ ನಿನಗೇನ್ ಬೇಕು ಹೇಳು ತಗೊಂಡ್ ಬರ್ತೀನಿ ಫೋನ್ ಹಚ್ಚಿ ಹೇಳು ಆಯ್ತಪ್ಪ ಅಣ್ಣ ನೀನು ಹೊಂಟನಾ ನಾನು ಬೇಗ ಬರ್ತೀನಿ ಆಯ್ತಾ ಹೋಗುವ ಫ್ರೆಶ್ ಅಪ್ ಆಗ ಏನಾರು ತಿನ್ನು ಅಂತ ಹಾ ರೀ ಅಶಾವಿನಿ ಎಷ್ಟ್ ತಿಂಗ್ಳು ಈಗ 3 ತುಂಬೈತಿವ ಮೂರಲ್ಲ 3 ಬಿದ್ದೈತಿ ಮೂರ ಬಿದ್ದೈತಿ ಅಂತ ಚಲೋ ಆತೇಳ್ರಿ ನಾನು 2 ತಿಂಗಳು ಆರಾಮಿರ್ತೀನಿ ನಿಮ್ ಜಡಿ ಹೋಗು ಫ್ರೆಶ್ ಆಗಿ ಬರೋಗು ಒಂದಿಟ ನನಗೆ ಅಡಿಗೆ ಮನೆಗೆ ಹೆಲ್ಪ್ ಮಾಡವ ಅವ್ವ ನಾ ಯಾವತ್ತರ ಕೇಳ್ತೀನಿ ನನಗೆ ಮಾಡಂತೆ ಪಾಪ ನಿಮ್ಮ ಮೈನಿಗೆ ಬೆಡ್ ರೆಸ್ಟ್ ಹೇಳೋದು ಅದಕ್ಕೆ ಆಯ್ತು ತಗೋ ಆತ್ರಿ ಮಕ್ಕೊಂಡ್ರಿ ಮತ್ತೆ ಹೆಂಗಿತ್ತು ನಿಂದು ಹಾಸ್ಟೆಲ್ದೆಲ್ಲ ಎಕ್ಸಾಮ್ ಎಲ್ಲ ಹೆಂಗ್ ಮಾಡಿದಿ ಪಕ್ಕ ಈ ಸಲ ರ್ಯಾಂಕ್ ನಾನು ಬರ್ತೀನಿ ನೋಡು ಈ ಸೆಮ್ ಒಂದು ಮುಗಿತಂದ್ರ ಮುಗಿತ್ವಾ ಮತ್ತೆ ಮುಂದೆ ಏನ್ ಮಾಡ್ಬೇಕಂತ ಪ್ಲಾನ್ ಐತಿ ಅವ ಈಗ ಕೇಳ್ತೇವ ಏನ್ ಹೊಟ್ಟಿಗೆ ಏನಾರ ಒಂದಿಟ್ಟು ಹಾಕ್ತೇವ ನನಗ ಅಯ್ಯ ಆಯ್ತವ ನಡಿ ಏನ್ ಬೇಕು ನಡಿ ತಿನ್ನಡಿ ಅವ ಜಾಮೂನ್ ಮಾಡ್ರಿ ಇಲ್ಲ ರಸಗುಲ್ಲಾರು ಮಾಡಿ ಅಯ್ಯ ನಿಮ್ಮ ಅತ್ತೆ ಅಮ್ಮಗ ಏನೋ ಪನ್ನೀರ್ ಬೇಕಂತ ಆಕಿಗೂ ಪನ್ನೀರು ನಿಮ್ಮ ಅಪ್ಪಗ ಎಲ್ಲ ಮಾಡಿ ನಿನಗೂ ಮಾಡ್ತೀನಿ ನಡಿ ಆಯ್ತವ ಮಾಡ ಮಕ್ಳು ಬಂದ್ರೆ ಯಾರಿಗಾದ್ರೂ ಖುಷಿನ ಅಲ್ಲ ಅಯ್ಯೋ ನನಗಂತ್ರ ಬಾ ಖುಷಿ ಆಗತ್ವಾ ನನ್ನ ಮಕ್ಳು ನನ್ನ ಜಡಿ ಇರೋದು ಇಲ್ಲೇ ಮಕ್ಕೊಂಡಿ ಮಕ್ಕಳು ಹೇಳಿ ಅಯ್ಯೋ ಬೇಡ ಕಣಪ್ಪ ನಾ ಇಲ್ಲೇ ಮಲ್ಕೊಂತೀನಿ ನಿನ್ ಕಾಟ ತಡ್ಕೊಳಕ್ಕಾಗಲ್ಲ ಇಲ್ಲಿ ಸೊಳ್ಳೆ ಕಾಟ ಜಾಸ್ತಿ ಕಣೆ ಬಾರಿ ಸೊಳ್ಳೆ ಕಾಟ ಇದ್ರೆ ನಡೆಯುತ್ತೆ ಕಣ್ರಿ ನಾನು ಮಲ್ಕೊಂತೀನಿ ಇಲ್ಲಿ ಇವತ್ತೊಂದಿನ ಇಲ್ಲೇ ಮಲ್ಕೊಂತೀನಿ ಹೋಗಿ ಬಾರಿ ಸೊಳ್ಳೆ ಕಾಟ ಇಲ್ಲಿ ಏನಂದ್ರೆ ನೀವು ಇಲ್ಲೇ ಮಲ್ಕೊಂತೀರಾ ಇವಾಗ ನೀವು ಬರ್ಲಿಲ್ಲ ಅಂದ್ರೆ ನಾನು ಇಲ್ಲೇ ಪಕ್ಕದಲ್ಲೇ ಮಲ್ಕೊಂತೀನಿ ನೋಡು ಅಯ್ಯೋ ಬೇಡ ಕಣಪ್ಪ ನಡಿಯಪ್ಪ ಸುಬ್ಲಕ್ಷ್ಮಿ ಯಾಕೋ ಇನ್ನ ಮಕ್ಕೊಂಡಿಲ್ಲ ಯಾಕೋ ಅತ್ತೆ ಇವತ್ತು ಯಾಕೋ ಹೊಟ್ಟೆ ತೊಳಸ್ತಿದೆ ಯಾಕ ಏನ್ ತಿಂದಿ ಏನು ತಿಂದೇ ಇಲ್ಲಲ್ಲ ನೀನ್ ಅವಾಗ ಅದು ಅತ್ತೆ ಏನು ತಿಂದಿಲ್ರಿ ಸ್ವಲ್ಪ ಅನ್ನ ಮೊಸರು ಉಂಡೆ ಅಷ್ಟ ಹೌದಾ ಅಷ್ಟಕ್ಕ ಆಗ್ಬಾರ್ದಲ್ಲ ಕ್ರೇವಿಂಗ್ ಆಗತೈತೆ ಅಂದ್ಯಾ ಒಂದಿಟ ಪಾನಿಪುರಿ ತಂದು ಕೊಟ್ಟಿದ್ರ ಆಮೇಲೆ ಗೋಬಿ ತಂದು ಕೊಟ್ಟಿದ್ದಾರ್ರಿ ನೀನ್ ಮಧ್ಯಾಹ್ನ ಅದಕ್ಕೆ ಆಗಿರ್ತೈತೆ ಹೋಗು ಜೀರಿಗೆ ಮತ್ತು ಉಪ್ಪು ಒಂದಿಟ್ಟು ಇದನ್ನ ಸಾಜೀರಿಗೆ ಅದು ಹಾಕೊಂಡು ಕುದಿಸ್ಕೊಂಡು ಕುಡಿಯೋ ಹಾ ರೀ ಅಷ್ಟ ಮಾಡ್ತೀನಿ ಆಮೇಲೆ ಅವಾಗಿಂದ ಯಾಕೋ ಎದ್ದು ಬಂದು ಅದ್ರಾಗತ್ತಿದ್ರು ಅವ್ರ ಕಾಟ ತಡ್ಕೋಕಾಗಲ್ದೆ ಇಲ್ಲಿ ಬಂದು ಮಕ್ಕೊಂಡಿದ್ನ್ಯಾ ಅದಕ್ಕೆ ಅವ್ರು ಪಾಪ ಮಾಮರ್ ಏನ್ ಪಾಪವ ಮಕ್ಕಳಕ್ ಬಿಡಂಗಿಲ್ಲ ಗುರ್ಕಿ ಹೊಡಿತಾನ ಹಂಗ ಗರ್ರ 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 ಅಂತೆ ನನಗೂ ದಿನ ಕೇಳಿ ಸಾಕಾಗಿಬಿಟ್ಟೈತಿ ನೋಡವ್ವ ಹೌದಾ ಮಾಮರ್ ಗುರ್ಕಿ ಹೊಡಿತಾರ ನಯ್ಯವ್ವ ಊರ್ ಕೇಳೋ ಅಷ್ಟು ಗುರ್ಕಿ ಹೊಡಿತಾರ ನಾನಂತೂ ಕಿವ್ಯಾಗ ಹಳ್ಳಿ ಇಟ್ಕೊಂಡು ಇಷ್ಟು ದೊಡ್ಡ ಹಳ್ಳಿ ಇಟ್ಕೊಂಡು ಮಕ್ಕೊಂಡಿರ್ತೀನಿ ನೋಡು ಆದ್ರೆ ನಮ್ಮ ಮಗ್ಳು ಇರ್ಲಿಕ್ಕಾರ ಅವ್ರಿಗೆ ನಿದ್ದಿನ ಬರಂಗಿಲ್ಲ ಮತ್ತೆ ಅದಕ್ಕೆ ಕರ್ಕೊಂಡು ಹೋಗಾಕ್ ಬರ್ತಾರೆ ಆಯ್ತು ರೀ ಅತ್ತೆ